ओम तदेव लक्ष्मीं दिजनं तदेव ताराबलं चतुर्बलं तदेव विद्याबलं दैवबलं तदेव लक्ष्मीपते दैवं त्रामे ओम ध्रुवन्ते ध्रुवन्ते बृहस्पति ध्रुवन्त इन्द्रचाक्षरार्धन्तारेता ध्रुवम् आवाचर्चता प्रदेवता तत्ते महाकृष्णाभ्यम मनसादित्य प्रार्थनां समर्पयामि गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म दुर्गां देवी गुं चरणमहं प्रपद्ये तरति तरते नमः अग्ने त्वं पारिजानौ कालाभिरुद्राय नीलकण्ठाय मृत्युञ्जयाय सर्वेश्वराय तथा जीवाय धीमन्महाजामि ॐ पर्याभ्य अनन्तरायाय सर्वं जयते ॐ सहस्रतीर्थं देवं विश्वा ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು. ಎಲ್ಲರೂ ಜೋರಾಗಿ ಅಂಜನಾಪುರ ಕ್ಷೇತ್ರದ ನಡೀತಾ ಇರುವಂತಹ ಈ ಅದ್ಭುತ ಬಾಬು ಅವರು, ಸೋಮಣ್ಣರವರು ಹಾಗೆ ಉಮೇಶ್ ಅವರು ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಎಲ್ಲ ಆತ್ಮೀಯ ಯದಾಳಂ ನಗರದ ನಿವಾಸಿಗಳಿಗೆ ಶುಭ ಸಂಜೆಯನ್ನು ತಿಳಿಸ್ತಾ ಈ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಒಂದು ವಾಣಿಜ್ಯ ಮಳಿಗೆಯನ್ನು ಉದ್ಘಾಟನೆ ಮಾಡಿ ವೇದಿಕೆಗೆ ಆಗಿರ್ತಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರರು, ಜನಪರ ಶಾಸಕರಾದಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಕೃಷ್ಣಪ್ಪಣ್ಣವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ, ಮತ್ತೊಬ್ಬರು ಬಹಳ ಈ ಒಂದು ಅಭಿವೃದ್ಧಿ ನಿಟ್ಟಿನಲ್ಲಿ ಶಾಸಕರ ಜೊತೆಯಲ್ಲಿ ಇದ್ದು ನಿಕಟಪುರ BBP ಸದಸ್ಯರು ಆತ್ಮೀಯ ಗೆಳೆಯರಾದಂಥ ಹನುಮಂತ್ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಮತ್ತೊಬ್ಬರು ಮಾಜಿ BBP ಸದಸ್ಯರು ಆತ್ಮೀಯ ಗೆಳೆಯರಾದಂಥ ರಮೇಶ್ ರಾಜು ಅವ್ರಿಗೂ ಸ್ವಾಗತ ಕೋರುತ್ತಾ, BJP ಮುಖಂಡರಾದ ಉಮೇಶ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ಇದನ್ನ ಬಹಳ ಒಂದು ಉತ್ಸುಕವಾದ ಒಂದು ಕಾರ್ಯಕ್ರಮ. ಯಾಕಂದರೆ ಯದಾಳಂ ನಗರದಲ್ಲಿ ಬಹುಶಃ ಹೋದ ವರ್ಷ ಒಂದೊಂದು ಹನಿಗೂ ನೀರಿಗೂ ಭಾಳ ಬರಗಾಲ ಇದ್ದಂಥ ದಿನಗಳು. ಸಾಕಷ್ಟು ಮುಖಂಡರು ಇದ್ದಾರೆ. ನಾವು ಶಾಸಕರನ್ನ ಕೇಳಿಕೊಂಡಾಗ ಸುಮಾರು 4-5 ಬೋರ್ಗಳು ಕೊಟ್ಟರು ಕೂಡ ಎಲ್ಲೂ ಕೂಡ ನೀರು ಸಿಗಲಿಲ್ಲ. ಆದರೆ ಒಂದು ಕಡೆ ಮಾತ್ರ ನೀರು ಸಿಕ್ತು, ಆದರೂ ಸಾಕಾಗಿರಲಿಲ್ಲ. ಅವತ್ತು ಪ್ರತಿದಿನ ಸುಮಾರು 20-30 ಟ್ಯಾಂಕ್ಗಳನ್ನ ನೀರು ಬಿಡೋದಲ್ಲದೆ ಅವತ್ತು ಶಾಸಕರು ಇಲ್ಲಿ ಬಂದು ಶಪಥ ಮಾಡಿದರು, ನೆಕ್ಸ್ಟ್ ಬರೋಷ್ಟರಲ್ಲಿ ನಾನು ಪ್ರತಿ ಮನೆಗೂ ಕಾವೇರಿ ನೀರನ್ನ ಹರಿಸ್ಬಿಟ್ಟೆ ನಾನು ಈ ಒಂದು ಯದಾಳಂಗೆ ಬರ್ತೀನಿ ಅಂತ ಶಪಥ ಮಾಡಿದರು. ಹಾಗಾಗಿ ಇವತ್ತು ಎಲ್ಲ ಕಾವೇರಿ ತಾಯಿ ಅಣ್ಣ ನಿಮ್ಮ ಆಶೀರ್ವಾದದಿಂದ ಪ್ರತಿ ಮನೆಗೂ ಕೂಡ ಕಾವೇರಿ ತಾಯಿ ಇವತ್ತು ಹರಿತಾ ಇದ್ದಾಳೆ. ಅವತ್ತು ನಾವು ಕೂಡ ಟೊಂಕ ಕೊಟ್ಟು ನಮ್ಮ ಮೋಹನ್ ರಾಜು ಅವರು, ಈಶಾ, ಗಂಗಾಧರು, ಪಟೇಲು, ಸಾಕಷ್ಟು ಹಿರಿಯರು ಕೂಡ ಅವತ್ತು ಪ್ರತಿದಿನ ಕೂಡ ನೀರಿಗೆ ಅಭಾವ ಇದ್ದಂಥ ದಿನಗಳಲ್ಲಿ ಸಾಕಷ್ಟು ಅದ್ರ ಹಿಂದೆ ತುಂಬ ಕೆಲಸಗಳು ಕೂಡ ಮಾಡಿದ್ವಿ. 20 ಬೋರ್ ಕೊರೆದಿರ್ಬೋದು, ರಮೇಶ್ ರಾಜವ್ರ ಕಾಲದಲ್ಲಿ ಆಗ್ಬೋದು ಅಥವಾ ಹನುಮಂತವ್ರ ಕಾಲದಲ್ಲಿ, ಆದರೆ ತಕ್ಷಣ ಅದು ಬತ್ತೋಗ್ತಾ ಇತ್ತು. ಅದೇ ಮಾರಮ್ಮ ತಾಯಿ ನಾವು ಅರ್ಕೆ ಹೊತ್ತಿದ್ವಿ, ಅರ್ಕೆ ಹೊತ್ತು ಅವತ್ತು ಒಂದು ಬೋರ್ ಆಗ್ತದೆ. ಇವತ್ತು ಸತತವಾಗಿ ಅದು ಯದಾಳಂ ನಗರಕ್ಕಲ್ಲದೆ ಇನ್ನೂ ಪಕ್ಕವರು ಕೂಡ ನೀರು ಕೊಡ್ಬೋದು, ಅಷ್ಟು ನೀರು ಬರ್ತಾ ಇದೆ. ಜೊತೆಗೆ ಕಾವೇರಿ ತಾಯಿ ಬಂದಿದೆ. ಮಾತಾ ಕಿ ಭಾರತ್ ಮಾತಾ ಕಿ. ತಾಯಿ ಮಾರಮ್ಮನ್ಗೆ MLA ಕೃಷ್ಣಪ್ಪನವ್ರಿಗೆ ಮೊದಲನೇದಾಗಿ ವೇದಿಕೆ ಮೇಲೆ ಆಸನಾಗಿರುವಂಥ ನಿಮ್ಮ ಅಚ್ಚುಮೆಚ್ಚಿನ ಜನನಾಯಕರು, ಜನಪ್ರಿಯ ಶಾಸಕರು ಆದಂಥ ಕೃಷ್ಣಪ್ಪನವರಿದ್ದಾರೆ. ಅದಾದಮೇಲೆ ನಮ್ಮ ಅಚ್ಚುಮೆಚ್ಚಿನ ಕದರ್ಗೆ ಫಾದರ್ ಅಂತ ಹೇಳ್ಬೋದು ನಮ್ಮ ಹನುಮಂತಣ್ಣ ಇದ್ದಾರೆ. ಮಾಜಿ ಅಲ್ಲ ನಿಕಟಪೂರ್ವ BBMP ಸದಸ್ಯರು, ಮಾಜಿ ಸದಸ್ಯರಾದಂಥ ರಮೇಶ್ ಅವರಿದ್ದಾರೆ. ಹಾಗೂ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದಂಥ ವಿಜಯಕುಮಾರ್ ಬಾಬು ಅವರಿದ್ದಾರೆ. ಮತ್ತು ಉಮೇಶಣ್ಣ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ಹಾಗೂ ಮಂಗಾವತಿ ಗೋವಿಂದಪ್ಪ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಅವರು. ಆಮೇಲೆ ನಿಮ್ಮನ್ನು ಯಾವುದೇ ಕಾರ್ಯಕ್ರಮದಲ್ಲಾಗಲಿ ನಿಮ್ಮ ಕಾರ್ಯಕ್ರಮ ಅಂದ್ಕೊಂಡು ನೀವೆಲ್ಲ ಬರೋದರಿಂದ ನಿಮಗೂ ಹೃತ್ಪೂರ್ವಕ
ಧನ್ಯವಾದಗಳು ಮತ್ತು ವಂದನೆಗಳು. ಯಾಕಂದರೆ ಎಲ್ಲ ಕಾರ್ಯಕ್ರಮದಲ್ಲೂ ನೀವು ಇಷ್ಟೇ ಶ್ರದ್ಧೆ ಭಕ್ತಿಯಿಂದ ಬಂದು ಮುನ್ನಡೆಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಊರಲ್ಲಿ ಯಾವುದೇ ರೀತಿಯಾದ ಭೇದ ಭಾವ ಮಾಡ್ದಂಗೆ ಎಲ್ಲರೂ ಒಗ್ಗೂಡ್ಕೊಂಡಿರೋದಕ್ಕೆ ನನ್ನ ಪರವಾಗಿ, ಶಾಸಕರ ಪರವಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನ ನಾನು ಕೇಳ್ಕೊತಾ ಇದ್ದೀನಿ. ಈ ದಿನ ಎರಡು ಸುದಿನ. ಮೊದಲನೇದು ನಮ್ಮ ಸರ್ಕಾರಿ ಶಾಲೆದು 24ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ನಮ್ಮ ಮಾರಮ್ಮ ದೇವಸ್ಥಾನಕ್ಕೆ ಈ ವಾಣಿಜ್ಯ ಮಳಿಗೆ ಕಟ್ಟಡ ಉದ್ಘಾಟನೆ ಸಮಾರಂಭ. ಈ ಸರ್ಕಾರಿ ಶಾಲೆ ಆಗಬೇಕು ಅಂದರೆ ಅದಕ್ಕೆ ಮುಖ್ಯ ಉದ್ದೇಶ ಇಟ್ಕೊಂಡವರು ನಮ್ಮ ಶಾಸಕರು ಅನ್ನೋದನ್ನ ನಾವು ಯಾರು ಮರಿಬಾರ್ದು. ಈ ಜಾಗ ಕೊಟ್ಟವರು ಪೆದಪ್ರಾಜು ಅಂಡ್ ಫ್ಯಾಮಿಲಿ ಆಗಿರ್ಬೋದು. ಆದರೆ ಸರ್ಕಾರಿ ಶಾಲೆ ಇಲ್ಲಿ ಆಗಬೇಕು ಅಂತ ಅವತ್ತೇ ಶಾಸಕರು ಅವರು ಶ್ರದ್ಧೆ ಭಕ್ತಿಯಿಂದ ಈ ಶಾಲೆನ ಕಟ್ಕೊಟ್ಟಿರೋದಕ್ಕೆ ಈ ಶಾಲೆ 24ನೇ ವರ್ಷ ವಾರ್ಷಿಕೋತ್ಸವ ಮಾಡ್ತಾ ಇದೆ. ಅಣ್ಣ, ಇದ್ರ ಪರವಾಗಿ ಶಾಲೆ ಆಡಳಿತ ಮಂಡಳಿಯಿಂದಾಗಲಿ ಯಾರಾಮ್ ನಗರದ ಗ್ರಾಮಸ್ಥರಿಂದಾಗಲಿ ನಿಮಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳಣ್ಣ. ಇನ್ನು ಎರಡನೇದು ನಾವು ತಗೊಳಕ್ಕೆ ಹೋದರೆ ನಿಮಗೆಲ್ಲ ಗೊತ್ತಿರ್ಬೋದು, ಈ ಸಲ ಸೆಪ್ಟೆಂಬರ್ 22ನೇ ತಾರೀಕು ದಸರಾ ಉತ್ಸವ ನಾವು ಮಾಡಿದ್ವಿ. ಅವತ್ತೇ ನಾನು ಶಾಸಕರಿಗೆ ಒಂದು ಹೇಳಿದೆ, ಅಣ್ಣ ಈ 11 ದಿವಸ ನಾವು ಪೂಜೆ ಮಾಡ್ತೀವಿ, 11 ದಿವಸ ಆದಮೇಲೆ ನಾವು ದೇವ್ರು ನೋಡೋಲ್ಲ, ದೇವ್ರು ನಮ್ಮನ್ನು ಎದುರು ನೋಡ್ತಾ ಇರುತ್ತೆ, ದೇವಸ್ಥಾನಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ನಾನು ಶಾಸಕರ ಗಮನಕ್ಕೆ ತಂದೆ. ಶಾಸಕರು ಈ ಜಾಗನ ಗುರುತುಪಡಿಸೋದಕ್ಕೆ ಅವತ್ತು ಜೋಡತ್ತಾಗಿದ್ದವರು ನಮ್ಮ ಈಶಣ್ಣ ಮೋಹನಣ್ಣ ಅವರು ಕಷ್ಟ ಬಿದ್ದು ಈ ಜಾಗ ಹುಡುಕಿ ಶಾಸಕರ ಗಮನಕ್ಕೆ ತಂದು ಬಾರಿ ಮಿಕ್ಕಿದ ಲೀಡರ್ಗಳು ಎಲ್ಲರೂ ಮಾಡಿದ್ದಾರೆ. ಮೋಹನ್ ರಾಜ್ ಆಗ್ಬೋದು, ಗಂಗಾಧರ್ ಆಗ್ಬೋದು, ಪಟೇಲ್ ಆಗ್ಬೋದು, ಎಲ್ಲರೂ ಮಾಡಿದ್ದಾರೆ. ಮಾಡಿ ಇದನ್ನು ಜಾಗನ ಓಡಾಡಿ ಈ ಗಮನಕ್ಕೆ ತಂದು ಅವತ್ತು ವಿಜಯಕುಮಾರ್ ಬಾಬು ಅವ್ರನ್ನ ಆಗಲಿ, ಹನುಮಂತಣ್ಣ ಅವರಾಗಲಿ, ರಮೇಶ್ ರಾಜ್ ಅವರಾಗಲಿ ಈ ಗಮನಕ್ಕೆ ತಂದು ಈ ಜಾಗನ ಹುಡುಕಿ ಕಟ್ಟಿಸಿ ಇದನ್ನು ಈ ಮಟ್ಟಕ್ಕೆ ತಂದಿರೋದಕ್ಕೆ ನಮ್ಮ ಯಾರಾಳಂ ನಗರ ಗ್ರಾಮಸ್ಥರಿಗೂ ಒಂದು ಚಪ್ಪಾಳೆ ಹೊಡಿಲೇಬೇಕು ಎಲ್ಲರೂ. ಈಗ ಆ ದೇವಸ್ಥಾನದ ಮುಂದಿನ ತಿಂಗಳಿಂದ ಬರುವಂಥ ಬಾಡಿಗೆನ ದೇವಸ್ಥಾನಕ್ಕೆ ಏನಿದೆ ಆ ಖರ್ಚಿಗೆ ಮಾತ್ರ ಉಪಯೋಗಿಸ್ತಾ ಇದ್ದೀವಿ. ಇದನ್ನು ಉಪಸ್ಥಿತಿ ಮಾಡಿಕೊಟ್ಟಂಥ ನಮ್ಮ ಶಾಸಕರಿಗೆ ಒಂದು ಜೋರಾದ ಚಪ್ಪಾಳೆ ಎಲ್ಲರಿಂದ ಬರಲೇಬೇಕು. ನಿಮಗೆಲ್ಲರೂ ಒಂದು ಗಮನ ಇರಬೇಕು, 2023ರಲ್ಲಿ ನಮಗೆ ಟ್ಯಾಂಕರು ಒಂದು ಲಾರಿಗೆ 2,000 ರೂಪಾಯಿ ಕೊಟ್ಟು ಒಡಿಸ್ಕೊಂಡಿರೋರು ನಾವೆಲ್ಲ ಇದ್ದೀವಿ ಇಲ್ಲಿ. ಅವತ್ತು ನೀರಿಗಾಗಿ ನಾವೆಲ್ಲ ಏನೇನು ಕಷ್ಟ ಬಿದ್ದಿದ್ದೀವಿ, ಏನೇನು ಇದು ಮಾಡಿದ್ದೀವಿ ಅಂತ ಗೊತ್ತು. ಈಗ ಹೆಚ್ಚು ಕಮ್ಮಿ ಟ್ಯಾಂಕರು ನಮ್ಮೂರಿಗೆ ಬಂದು ಸುಮಾರು ವರ್ಷಾನುಗಟ್ಟಲೆ ಆಗಿದೆ. ಅದಕ್ಕೆ ಕಾವೇರಿ ನೀರನ್ನ ಉಪಸ್ಥಿತಿ ಮಾಡಿಕೊಟ್ಟು ಮನೆ ಮನೆಗೂ ಕಾವೇರಿ ನೀರು ಸರಬರಾಜು ಮಾಡಿ ಇದುವರೆಗೂ ಎಷ್ಟೋ ಮನೆಗಳಿಗೆ ಮೀಟ್ರು ಹಾಕಿಲ್ಲ, ಬಿಲ್ಲು ಬಂದಿಲ್ಲ. ಆದರೂ ಕಾವೇರಿ ನೀರು ಯಾವುದೇ ಕಾರಣಕ್ಕೂ ನಿಲ್ಲದೆ ಇರೋದಕ್ಕೆ ನಮ್ಮ ಶಾಸಕರಿಗೆ ನಾನು ನಮ್ಮ ಯಾರಾಳಂ ನಗರದ ಪರವಾಗಿ ಎರಡೂ ಕೈ ಎತ್ತಿ ಜೋಡಿಸಿ ನಮಸ್ಕರಿಸ್ತೀನಿ. ಅಣ್ಣ, ನೀರು ಇಷ್ಟು ಕಷ್ಟ ಆಗ್ತಾಯಿತ್ತು ಅಂದರೆ ನೀವು ಸಹಾಯ ಮಾಡಿದ್ದಕ್ಕೋಸ್ಕರ ಮನೆ ಮನೆಗೂ ನೀರು ಬರ್ತಾ ಇದೆ. ಯಾರು ನಮ್ಮ ಏರಿಯಾದಲ್ಲಿ ಟ್ಯಾಂಕರ್ ಅನ್ನೋದನ್ನು ಹೊಡ್ಸ್ಕೊತಾನೇ ಇಲ್ಲ. ಇದಕ್ಕೋಸ್ಕರ ಆದರೂ ನಾವು MLA ಅವರಿಗೆ ಜೋರಾಗಿ ಒಂದು ಚಪ್ಪಾಳೆ ಕೊಡಲೇಬೇಕು. ಅಭಿವೃದ್ಧಿ ವಿಷಯದಲ್ಲಿ ಯಾವುದೇ ರೀತಿ ಆಗಲಿ ಶಾಸಕರು ಅವರು ಖುದ್ದಾಗಿ ಹೇಳಿದ್ದಾರೆ, ಯಾವುದೇ ರೀತಿಯಾದ ಅಭಿವೃದ್ಧಿ ಆಗಲಿ ಏನೇ ತೊಂದರೆ ಆಗಲಿ ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ ಅಂತ. ಆಮೇಲೆ ಅವರು ಯಾವ ರೀತಿ ಇದನ್ನು ಪರ್ಸ್ನಲಾಗಿ ತೊಗೊಂಡಿದ್ದಾರೆ ಅಂದರೆ, ಈಗ ನಾವೊಂದು ಗುಡಿ ಕಟ್ತೀವಿ, ಆ ಗುಡಿ ಆ ಪಂಗಡಕ್ಕೆ ಆ ಸಮುದಾಯಕ್ಕೆ ಮಾತ್ರ ಸೇರುತ್ತೆ. ಒಂದು ಮಸೀದಿ ಕಟ್ತೀವಿ, ಅದು ಅಷ್ಟೇ ಆ ಪಂಗಡಕ್ಕೆ ಆ ಸಮುದಾಯಕ್ಕೆ ಮಾತ್ರ ಸೇರುತ್ತೆ. ಆದರೆ ಒಂದು ನಿಮಿಷ ಸಾಕು, ಒಂದು ದೊಡ್ಡ ಆಲದ ಮರ ಇರುತ್ತೆ. ಆ ಆಲದ ಮರ ಯಾವತ್ತೂ ಅಷ್ಟೇ ಯಾವುದೇ ಸಮುದಾಯಕ್ಕಾಗಲಿ, ಯಾವುದೇ ಜನಾಂಗಕ್ಕಾಗಲಿ, ಯಾವುದೇ ಪಂಗಡಕ್ಕಾಗಲಿ ಸೀಮಿತ ಆಗಲ್ಲ. ಅದ್ರ ಕೆಳಗಡೆ ಇರೋರಿಗೆ ಒಳ್ಳೆ ಗಾಳಿ ಕೊಡುತ್ತೆ, ಒಳ್ಳೆ ನೆರಳು ಕೊಡುತ್ತೆ, ಅದು ಅಲ್ಲಿ ಕೆಳಗಡೆ ಇರೋರಿಗೂ ತಂಪಾಗಿ ನೋಡ್ಕೊಳ್ಳುತ್ತೆ. ಅದೇ ವ್ಯಕ್ತಿತ್ವ ನಮ್ಮ ಶಾಸಕರದು. ಇಡೀ ಬೆಂಗಳೂರು ದಕ್ಷಿಣನ ಅವರು ನೆರಳಲ್ಲಿ ಇಟ್ಕೊಂಡು ನೀವು ಅವ್ರಿಗೆ ಮತ ಹಾಕಿದ್ದೀರಾ, ನೀವು ಕಾಂಗ್ರೆಸ್, ನೀವು ಮತ್ತೊಂದು, ನೀವೇನೇ ಬೈದಿರಿ, ಆದರೆ ಮರುದಿನ ನೀವು ಅವ್ರ ಮನೆಗೆ ಹೋದಾಗ ಅವ್ರು ಮೊದಲು ಕೇಳೋದು ಏನು ನಿಮ್ಮ ಸಮಸ್ಯೆ, ನನ್ನ ಕಡೆಯಿಂದ ಏನು ಪರಿಹಾರ ಮಾಡಬೇಕು ಅನ್ನೋದು. ಇಂಥ ವ್ಯಕ್ತಿತ್ವ ಇಟ್ಕೊಂಡಿರೋ ನಮ್ಮ ಶಾಸಕರು. ಇದನ್ನು ನಾವು ಯಾರೂ ಅಷ್ಟೇ ಕಡೆಗಣಿಸೋ ರೀತಿಯೇ ಇಲ್ಲ. ಯಾಕಂದರೆ ನಿಮ್ಮೆಲ್ಲರಿಗೂ ಅನುಭವ ಆಗಿದೆ. ಶಾಸಕರು ಯಾವತ್ತೂ ಅಷ್ಟೇ ಅಭಿವೃದ್ಧಿ ವಿಷಯ ಬಂದಾಗ ಭೇದ ಭಾವ ಅನ್ನೋದು ಮಾಡಿದ್ದು ನಾನು ನೋಡೂ ಇಲ್ಲ, ನಾನು ನೋಡೋದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವ್ರಿಗೆ ಅದು ಗೊತ್ತೂ ಇಲ್ಲ. ಯಾರೇ ಆಗಲಿ, ನಾನೇ ಎಷ್ಟೊಂದು ಸಲ ನೋಡಿದ್ದೀನಿ ಮನೆ ಹತ್ರ ಹೋದಾಗ, ಅವರು ವಿರೋಧ ಪಕ್ಷದವರಾಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಹೋದ್ಸಲಿ ಅವ್ರನ್ನ ಮುಂದೆನೇ ಬೈದಿರ್ಬೋದು, ಅದನ್ನು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಈ ಶಾಸಕರಲ್ಲಿ ನಮಗೆ ಕಾಣಿಸ್ತಾರೋ ದೊಡ್ಡ ಗುಣ ಅಂದರೆ ಯಾರೇ ಆಗಿರಲಿ ಮೊದಲನೇದು ಅವ್ರ ಸಮಸ್ಯೆ ಪರಿಹಾರ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದನೇ ಅವ್ರು ಕೆಲಸ ಮಾಡ್ತಾರೆ ಹೊರತು ಬೇರೆ ಇನ್ಯಾವುದೂ ಇಲ್ಲ. ಯಾದಳಂ ನಗರದ ಎಲ್ಲ ಹಿರಿಯರೇ, ಸ್ನೇಹಿತರೇ, ಶ್ರದ್ಧೆಯ ತಾಯಿಂದಿರೇ, ನಮ್ಮೂರ ಶಾಲೆಯ ನಮ್ಮ ಮಕ್ಕಳೇ, ಅಧ್ಯಾಪಕ ವರ್ಗದವರೇ, ಇಲ್ಲಿನ ಭಾಳ ಜವಾಬ್ದಾರಿಯಿಂದ ಕಷ್ಟ ಕಾಲದಲ್ಲೆಲ್ಲ ಕೆಲಸ ಮಾಡ್ಕೊಂಡು ಬಂದಿರುವಂಥ
ಕಾರ್ಪೊರೇಟರ್ ಆಗಿದ್ದಂಥ ಹನುಮಂತಯ್ಯನವರೇ, ರಮೇಶ್ ರಾಜ್ ಅವರೇ, ಮುಂದೆ ಕಾರ್ಪೊರೇಟರ್ ಆಗುವಂಥ ವಿಜಯ್ ಕುಮಾರ್ ಅವರೇ, ಉಮೇಶ್ ಅವರೇ, ಲ್ಯಾಂಡ್ ಟ್ರಿಬ್ಯುನಲ್ ಸದಸ್ಯರಾಗಿದ್ದರು, ಅವರ ಧರ್ಮಪತ್ನಿಯವರೇ, ನನ್ನ ಆತ್ಮೀಯ ದಿವಂಗತ ಗೋವಿಂದಪ್ಪನವರ ಧರ್ಮಪತ್ನಿಯವರೇ, ಮಣಿಯವರೇ, ಯಾದಳಂ ನಗರದ ನನ್ನ ಹೃದಯದಲ್ಲಿರುವ ಎಲ್ಲ ಮುಖಂಡರು. ಯಾಕೆಂದರೆ ಹೆಸರು ಹೇಳ್ತಾ ಇದ್ದರೆ ನಾಟಕದಲ್ಲಿ ಇಷ್ಟ ನಮ್ಮ ಜಾಸ್ತಿ ಪ್ರೀತಿಯಿಂದ ಲೇಟಾಗಿ ಬಂದಿರುವಂಥ ರವಿ ಅವರೇ, ಭಾಳ ಒಳ್ಳೆಯ ಕಾರ್ಯಕ್ರಮನ ನಿರಂತರವಾಗಿ ಮಾಡ್ತೀವಿ. ನಿಮ್ಮ ಯಾದಳಂ ನಗರಕ್ಕೆ ಒಂದು ಹಳೆ ಫೋಟೋ ಏನಾನ ಇದ್ದರೆ ಗೋವಿಂದಪ್ಪ ಅವ್ರ ಮನೇಲಿರುತ್ತೆ, ತಂದಾಕಿ. ಅಂದು ಇಂದು ಅಂದರೆ ಮಾತ್ರ ನಿಮ್ಮ ಯಾದಳಂ ನಗರ ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಏನು ನೀವೆಲ್ಲ ಮಾರುತಿ ನಗರದ ಹತ್ರ ಸಂಪ್ ಕಟ್ಟಿ ಸಂಪಿಗೆ ನೀರು ಬಿಟ್ಟು ಭಾಳ ಕಷ್ಟ ಕಾಲದಲ್ಲಿ ಹಿಂದಿದ್ದಂಥ ಕಾರ್ಪೊರೇಟರ್ಗಳೆಲ್ಲ ಭಾಳ ಶ್ರಮ ವಹಿಸಿದ್ದಾರೆ. ಬೋರ್ವೆಲ್ ಹಾಕ್ಬೇಕಾದ್ರೆ ರಾತ್ರಿ ಎಲ್ಲ ಬೋರ್ವೆಲ್ ಹತ್ರ ನೀವು ಕೂತಿದ್ದೀರಾ, ನೀರು ಬಂದಿದೆ, ತಗೊಂಡಿದ್ದೀರಾ, ಬೋರ್ವೆಲ್ ಖಾಲಿಯಾಗಿದೆ. ಯಾದಳಂ ನಗರ ಅಂದರೆ ಬೋರ್ವೆಲ್ ಕಂಪ್ನಿ ಹಿಡಿದು ಬರಲ್ಲ ಸರ್ ಅನ್ನೋದು. ಯಾಕೆಂದರೆ ಅಷ್ಟು ಬೋರ್ವೆಲ್ಗಳನ್ನು ಯಾದಳಂ ನಗರಕ್ಕೆ ಕೊಡಿಸಿದ್ವಿ. ಅದರಲ್ಲೂ ಬಂಡೆ ಮೇಲೆ ಒಳ್ಳೆ ರೀತಿ ಮನೆಗಳನ್ನು ಕಟ್ಕೊಂಡು ಭಾಳ ಒಂದು ಒಳ್ಳೆಯ ವಾತಾವರಣದಲ್ಲಿ ಎಲ್ಲ ಮುಖಂಡರುಗಳಿದ್ದೀರ. ನಾನು ಏನೇ ಆದರೂ ಯಾದಳಂ ಫ್ಯಾಮಿಲಿಯವ್ರಿಗೆ ನನ್ನ ನಮಸ್ಕಾರ ನಾನು ಯಾವಾಗಲೂ ಹೊಡಿತಾ ಇರ್ತೀನಿ. ಅವ್ರು ಬೇರೆಯವ್ರದ್ದು ಥರ ಅಲ್ಲ, ಪ್ಯಾದೋಳು ಕಟ್ಕೊಂಡು ಹಿಡಿಯಪ್ಪ ಅಂತೇಳಿ ಅವತ್ತು ಎಲ್ಲರೂ ಸೇರಿ ಯಾದಳಂ ನಗರವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ರು. ಸ್ವಲ್ಪ ಇದ್ದೇ ಇರುತ್ತೆ, ಕೊನೆಯವರೆಗೂ ಸೆಂಟ್ರಲ್ 4-5 ರೋಡ್ ಇತ್ತು, ಅವೆಲ್ಲ ಹಂಗೆ ಖಾಲಿಯಾಗಿ ಕೊನೆಗೆ ಡೆಡ್ ಎಂಡ್ಗೆ ಹೋಗಿ ಡೆಡ್ ಎಂಡಿಂದ ಬರೋಂಗಾಗಿದೆ. ಇನ್ನು ಮುಂದಕ್ಕೆ ಏನಾರ ಟರ್ನಿಂಗ್ ಇದೆ ಸ್ವಲ್ಪ ಉಳಿಸ್ಕೊಳ್ಳಿ, ಯಾಕೆಂದ್ರೆ ದೇವ್ರ ಮೆರವಣಿಗೆ ಕಾಸು ಇದಾಗುತ್ತೆ, ಭಾಳ ಮುಖ್ಯ. ಇವತ್ತೊಂದು ದಿನ ಎಲ್ಲ ಮುಖಂಡರು ಒಗ್ಗಟ್ಟಾಗಿದ್ದೀರಾ, ವಿಶ್ವಾಸದಲ್ಲಿದ್ದೀರಾ, ನಂಬಿಕೆಗೆ ಪ್ರಶ್ನೆ ಇಲ್ಲ. ಒಂದು ಅಣ್ಣ ತಮ್ಮಂದ್ರ ಕುಟುಂಬದಲ್ಲಿ ನೀವೆಲ್ಲರೂ ಕೆಲಸವನ್ನು ಮಾಡ್ತೀರ. ಅದೇ ರೀತಿ ನಮ್ಮ ದಿವಂಗತ ಗೋವಿಂದಪ್ಪನವರು ನನಗೆ ಆತ್ಮೀಯವಾಗಿದ್ದರು. ಏನನ್ನ ಬೇಕು ಅಂದರೆ ಜಗಮಂಡು ಅಂದರೆ ಬರೀ ಮಂಡಲ್ಲ, ಜಗಮಂಡು ಹಿಡಿದ್ರೆ ಬಿಡ್ತಿರ್ಲಿಲ್ಲ. ಅಷ್ಟು ಒಂದು ಶ್ರದ್ಧೆಯಿಂದ ನನ್ನ ಜೊತೆ ಕೆಲಸ ಮಾಡ್ತಿದ್ರು. ಏನೇ ಆದರೂ ಫೈಟ್ ಮಾಡ್ತಿದ್ರು, ಪ್ರೀತಿಯಿಂದ ಜಗಳ ಆಡ್ತಿದ್ರು. ಆ ಒಂದು ನಿಷ್ಠೆ. ಎರಡನೇದು, ಯಾರು ಏನನ್ನ ಜಗಳ ಆಡಲಿ ಏನೇ ಆಗಲಿ, ಚುನಾವಣೆ ಬಂದರೆ ಗೋವಿಂದಪ್ಪ ಫಸ್ಟ್ ಫ್ಲಾಗ್ ಇಟ್ಕೊಂಡು ಏರಿಯಾದಲ್ಲಿ ಲೀಡರ್ಗಳ ಜೊತೆ ಕೂತ್ಕೊತಾ ಇದ್ರು, ಮರೆಯಂಗೆ. ಅದೇ ಥರ ಇವಾಗಿರೋ ಲೀಡರ್ಗಳು ಅದೇ ಒಂದು ಆಸಕ್ತಿ, ವಿಶ್ವಾಸ, ಒಗ್ಗಟ್ಟಾಗಿ ಪಾರ್ಟಿ ಸಂಘಟನೆಗೆ ಭಾಳ ಶಕ್ತಿ ತುಂಬಿ ಕೆಲಸವನ್ನು ಮಾಡ್ತೀರ. ಈ ಒಂದು ಅವಾರ್ಡನ್ನು ಅವ್ರಿಗೆ ನೀಡಿ ನಿಮ್ಮೆಲ್ಲರ ಆಶೀರ್ವಾದ ಸದಸ್ಯರು ಹಾಗೂ ನಾಗರಿಕರು ಹಾಗೂ